ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಎಲ್ಲ ಮುಗಿದ್ಮೇಲೆ ಬುದ್ಧಿ ಬಂತು ಅನ್ನೋ ತಮಿಳುನಾಡು ರಾಜಕಾರಣದ ಕ್ಲೈಮ್ಯಾಕ್ಸ್ಗೆ ಕೊನೆಗೂ ಅಧಿಕೃತ ಮುದ್ರೆ ಬಿದ್ದಿದೆ. ಕಳೆದ ಕೆಲವು ದಿನಗಳಿಂದ ದಕ್ಷಿಣ ಭಾರತದ ರಾಜಕೀಯ ವಲಯದಲ್ಲಿ ಅಬ್ಬರಿಸ್ತಾ ಇದ್ದ ಆ ದೊಡ್ಡ ಬಿರುಗಾಳಿ ಈಗ ನಿಜ ಆಗಿದೆ. ಮಾಜಿ ಐಪಿಎಸ್ ಅಧಿಕಾರಿ ಕೆ ಅಣ್ಣಾಮಲೈ ಕೊನೆಗೂ ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕೃತವಾಗಿ ಗುಡ್ ಬೈ ಅನ್ನ ಹೇಳಿದ್ದಾರೆ. ಕೈಯಲ್ಲಿದ್ದ ಅಧಿಕಾರ ಹೋದ್ಮೇಲೆ ಪಕ್ಷದಲ್ಲಿ ಮೂಲೆ ಗುಂಪಾಗಿದ್ದ ಮೇಲೆ ಬಂದಿರುವಂತಹ ಈ ಬುದ್ಧಿ ಮುಂದಿನ ದಿನಗಳಲ್ಲಿ ತಮಿಳುನಾಡಿನಲ್ಲಿ ಹೊಸ ಇತಿಹಾಸವನ್ನ ಸೃಷ್ಟಿಸುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅಣ್ಣಾಮಲೈ ತಮ್ಮದೇ ಸ್ವಂತ ರಾಜಕೀಯ ಆಂದೋಲನ ಘೋಷಿಸಿ ದ್ರಾವಿಡ ಮಣ್ಣಿನಲ್ಲಿ ಹೊಸ ಭೂಕಂಪ ಸೃಷ್ಟಿಸಿರೋದಂತೂ ನಿಜ. ತಮಿಳುನಾಡು ರಾಜಕೀಯದಲ್ಲಿ ಹಲವು ದಿನಗಳಿಂದ ಹರಿದಾಡ್ತಾ ಇದ್ದಂತಹ ತೀವ್ರ ಊಹಾಪೋಹಗಳಿಗೆ ಈಗ ಕೊನೆಗೂ ತೆರೆ ಬಿದ್ದಿದೆ. ಹಿರಿಯ ನಾಯಕ ಕೆ ಅಣ್ಣಾಮಲೈ ಅವರು ಭಾರತೀಯ ಜನತಾ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ನೀಡಿದ ರಾಜೀನಾಮೆಯನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ನಬೀನ್ ಅವರು ಅಂಗೀಕರಿಸಿದ್ದಾರೆ. ಇದರೊಂದಿಗೆ ಕಮಲಾ ಪಾಳಿಯ ಮತ್ತು ಅಣ್ಣಾಮಲೈ ನಡುವಿನ ಹಲವು ವರ್ಷಗಳ ರಾಜಕೀಯ ಸಂಬಂಧ ಅಧಿಕೃತವಾಗಿ ಅಂತ್ಯಗೊಂಡಿದೆ. ಆದ್ರೆ ಈ ಹಂತಕ್ಕೆ ಅಣ್ಣಾಮಲೈ ಬಂದು ನಿಲ್ಲೋದಕ್ಕೆ ಕಾರಣವಾದ ಆ ಹಳೆಯ ಕತೆ ನಿಜಕ್ಕೂ ಕೂಡ ರೋಚಕವಾಗಿದೆ. ಒಮ್ಮೆ ನಾವು ಇತಿಹಾಸದ ಪುಟಗಳನ್ನ ತಿರುವಿ ನೋಡೋಣ. ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಇದ್ದಾಗ ಇದೇ ಅಣ್ಣಾಮಲೈ ಅವರನ್ನ ನಮ್ಮ ದೇಶದ ಮಾಧ್ಯಮಗಳು ಸಿಂಗಂ ಸಿಂಗಂ ಅಂತ ಸಿಕ್ಕಾಪಟ್ಟೆ ಎಳೆದಾಡಿದ್ವು, ಕೊಂಡಾಡಿಕೊಂಡಿದ್ರು. ಆದ್ರೆ 2020ರಲ್ಲಿ ಇದ್ದಕ್ಕಿದ್ದಂತೆ ತಮ್ಮ ಖಡಕ್ ಐಪಿಎಸ್ ಹುದ್ದೆಯನ್ನ ಬಿಟ್ಟು ತಮಿಳುನಾಡಿಗೆ ಓಡಿ ಹೋಗಿ ಅಣ್ಣಾಮಲೈ ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸಿಗೆ ಮಾರು ಹೋಗಿ ಬಿಜೆಪಿ ಸೇರ್ಕೊಂಡ್ರು. ಹೊಸದೊಂದು ಯುವ ಮುಖಕ್ಕಾಗಿ ಕಾಯ್ತಾ ಇದ್ದ ಬಿಜೆಪಿಯವರು ತಕ್ಷಣವೇ ಇವರಿಗೆ ರಾಜ್ಯ ಉಪಾಧ್ಯಕ್ಷರ ಪಟ್ಟವನ್ನ ನೀಡಿದ್ರು. ಅದಾದ ಕೆಲವೇ ದಿನಗಳಲ್ಲಿ ಎಲ್ ಮುರುಗನ್ ಕೇಂದ್ರ ಮಂತ್ರಿ ಆಗ್ತಾ ಇದ್ದಂತೆ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನವು ಅಣ್ಣಾಮಲೈ ಅವರ ಹೆಗಲಿಗೆ ಏರಿತು. ರಾಜ್ಯಾಧ್ಯಕ್ಷರಾದ ತಕ್ಷಣ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಸಂಚಲನವನ್ನ ಮೂಡಿಸೋದಕ್ಕೆ ಅಬ್ಬರದ ಪಾದಯಾತ್ರೆಗಳನ್ನ ಭಾಷಣಗಳನ್ನ ಆರಂಭಿಸಿದ್ರು. ಪೆರಿಯಾರ್ ಅವರ ದ್ರಾವಿಡ ಸಿದ್ಧಾಂತದ ಮಣ್ಣಿನಲ್ಲಿ ಹಿಂದುತ್ವದ ಕೇಸರಿಯನ್ನ ಅರಳಿಸಿಯೇ ತೀರ್ತೀನಿ ಅಂತ ಹಠಕ್ಕೆ ಬಿದ್ರು. ಊಟ ಇಲ್ಲ, ನಿದ್ದೆ ಇಲ್ಲ. 2026ಕ್ಕೆ ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರೋದೇ ನನ್ನ ಏಕೈಕ ಶಪಥ ಅಂತ ಅಬ್ಬರಿಸಿದಾಗ ದಿಲ್ಲಿಯ ಹೈಕಮಾಂಡ್ ನಾಯಕರಾದಂತಹ ಮೋದಿ ಹಾಗೂ ಅಮಿತ್ ಶಾ ಕೂಡ ಫುಲ್ ಖುಷಿಯಾಗಿದ್ರು. ಆದ್ರೆ ಪ್ರಾದೇಶಿಕ ರಾಜಕಾರಣದ ಅಸಲಿ ಆಟವೇ ಅಲ್ಲಿ ಬೇರೆಯಾಗಿತ್ತು. ಅಣ್ಣಾಮಲೈ ಕೇವಲ ಭಾಷಣಕ್ಕೆ ಸೀಮಿತವಾಗದೆ ತಮಿಳುನಾಡಿನ ಸಾಂಸ್ಕೃತಿಕ ಭಾವನೆಗಳ ಪರವಾಗಿ ದಿಲ್ಲಿ ನಾಯಕರ ನಿರ್ಧಾರಗಳನ್ನೇ ಪ್ರಶ್ನಿಸೋಕೆ ಶುರು ಮಾಡಿದ್ರು. ಉದಾಹರಣೆಗೆ ಕೇಂದ್ರ ಸರ್ಕಾರ ಶಾಲೆಗಳಲ್ಲಿ ತ್ರಿಭಾಷಾ ನೀತಿ ಜಾರಿಗೆ ತರಲು ಮುಂದಾದಾಗ ಅಣ್ಣಾಮಲೈ ಅದನ್ನ ತಮಿಳುನಾಡಿನಲ್ಲಿ ಬಹಿರಂಗವಾಗಿ ವಿರೋಧಿಸಿದ್ರು ಮತ್ತು ಅಧಿಸೂಚನೆಯನ್ನ ಹಿಂದೆಗೆದುಕೊಳ್ಳುವಂತೆ ಕೇಂದ್ರದ ಮೇಲೆ ಒತ್ತಾಯವನ್ನ ತಂದ್ರು. ಇದು ಅವರಲ್ಲಿದ್ದಂತಹ ಪ್ರಾದೇಶಿಕ ಅಸ್ಮಿತೆಯನ್ನ ತೋರಿಸಿತು. ಇದರ ಜೊತೆಗೆ ಮೈತ್ರಿ ನಿರ್ವಹಣೆ, ಅಭ್ಯರ್ಥಿ ಆಯ್ಕೆ ಮತ್ತು ಸೀಟು ಹಂಚಿಕೆಯಂತಹ ಚುನಾವಣಾ ವಿಷಯಗಳಲ್ಲಿ ಅಣ್ಣಾಮಲೈ ಹಾಗೂ ಪಕ್ಷದ ಹೈಕಮಾಂಡ್ ನಡುವೆ ತೀವ್ರ ಭಿನ್ನಾಭಿಪ್ರಾಯಗಳು ಮೂಡೋದಕ್ಕೆ ಶುರುವಾಯಿತು. ಯಾವಾಗ ನೀತಿ ವಿಚಾರದಲ್ಲಿ ಆಂತರಿಕ ಅಸಮಾಧಾನ ಸ್ಫೋಟಗೊಳ್ತಾ ಹೋಯಿತೋ ಅದರ ಪರಿಣಾಮ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಯ ಮೇಲೆ ಬಿತ್ತು. ಅಣ್ಣಾಮಲೈ ಸೃಷ್ಟಿಸಿದ ಸದ್ದು ತಮಿಳುನಾಡಿನಲ್ಲಿ ಮತಗಳಾಗಿ ಬದಲಾಗಲೇ ಇಲ್ಲ. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಕೇವಲ ಒಂದೇ ಒಂದು ಸೀಟು ಗೆದ್ದು ತೀವ್ರ ಮುಖಭಂಗವನ್ನ ಅನುಭವಿಸಿತು. ಯಾವಾಗ ಪಕ್ಷದ ಗ್ರಾಫ್ ಕೆಳಗೆ ಬಿತ್ತು ಆಗ ದಿಲ್ಲಿ ನಾಯಕರಿಗೆ ತಮಿಳುನಾಡಿನಲ್ಲಿ ಎಐಎಡಿಎಂಕೆಯ ಜೊತೆ ಮೈತ್ರಿ ಮಾಡಿಕೊಳ್ಳಲೇಬೇಕಾದಂತಹ ಒಂದು ಅನಿವಾರ್ಯತೆ ಎದುರಾಯಿತು. ಆದ್ರೆ ಮೈತ್ರಿಗಾಗಿ ಹೋದ ಬಿಜೆಪಿಗೆ ಎಐಎಡಿಎಂಕೆಯ ನಾಯಕರು ಮೈತ್ರಿ ಮಾತುಕತೆ ನಡೀಬೇಕಾದ್ರೆ ಮೊದಲು ಅಣ್ಣಾಮಲೈ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಿತ್ತು ಬಿಸಾಕಿ ಅನ್ನೋ ಒಂದು ಕಠಿಣವಾದ ಷರತ್ತನ್ನ ವಿಧಿಸಿದ್ರು. ಚುನಾವಣೆಯಲ್ಲಿ ಗೆಲ್ಲಲೇಬೇಕಾದ ಬಿಜೆಪಿಗೆ ಬೇರೆ ದಾರಿ ಇರಲಿಲ್ಲ, ಅವರಿಗೆ ಅದು ಅನಿವಾರ್ಯ ಆಗಿತ್ತು. ತಮಿಳುನಾಡಿನಲ್ಲಿ ಪಕ್ಷವನ್ನ ಉಳಿಸಿಕೊಳ್ಳಲು ಅಣ್ಣಾಮಲೈ ಅವರನ್ನ ಸದ್ದಿಲ್ಲದೆ ಸೈಡ್ ಲೈನ್ ಮಾಡಿ ನಯನಾರ್ ನಾಗೇಂದ್ರ ಅವರನ್ನ ಹೊಸ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಇದರೊಂದಿಗೆ ಇಡೀ ರಾಜ್ಯದಲ್ಲಿ ಅಬ್ಬರಿಸಿದ್ದ ಅಣ್ಣಾಮಲೈ ಸ್ವಪಕ್ಷದಲ್ಲೇ ಸಂಪೂರ್ಣವಾಗಿ ಮೂಲೆ ಗುಂಪಾಗಿ ಬಿಟ್ರು. ಮೊನ್ನೆ ನಡೆದ ಚುನಾವಣೆಯಲ್ಲಿ ಕೂಡ ಕೇವಲ ನಾಮಕಾವಸ್ಥೆಗೆ ಒಂದೆರಡು ಕಡೆ ಕಾಣಿಸಿಕೊಂಡಿದ್ದನ್ನ ಬಿಟ್ರೆ ಅಣ್ಣಾಮಲೈ ಅವರ ಪೊಸಿಷನ್ ಪಕ್ಷದಲ್ಲಿ ಶೂನ್ಯ ಆಗೋಗಿತ್ತು. ಇದೇ ಪರಿಸ್ಥಿತಿಯ ನಡುವೆ ತಮಿಳುನಾಡಿನಲ್ಲಿ ಅತಿ ದೊಡ್ಡ ರಾಜಕೀಯ ಪವಾಡವೇ ಸಂಭವಿಸಿತು. ತಮಿಳುನಾಡು ಚಿತ್ರರಂಗದ ಸ್ಟಾರ್ ನಟ ಜೋಸೆಫ್ ವಿಜಯ್ ರಾಜಕೀಯಕ್ಕೆ ಬಂದು ವಿಧಾನಸಭಾ ಚುನಾವಣೆಯಲ್ಲಿ ಮ್ಯಾಜಿಕ್ ನಂಬರ್ ಅನ್ನ ಹತ್ತಿ ನೇರವಾಗಿ ಮುಖ್ಯಮಂತ್ರಿಯೇ ಆಗ್ಬಿಟ್ರು.
ಇದನ್ನ ನೋಡಿದಾಗ ಅಣ್ಣಾಮಲೈಗೆ ತೀವ್ರ ಹತಾಶೆ ಆಗಿರಬೇಕು ಅನ್ಸುತ್ತೆ. ನಾನು ನಡು ರಸ್ತೆಯಲ್ಲಿ ನಿಂತು ಶರ್ಟ್ ಬಿಚ್ಚಿ ಬರಿಗಾಲಿನಲ್ಲಿ ಎಷ್ಟೆಲ್ಲಾ ರಿಸ್ಕ್ ತಗೊಂಡು ಹೋರಾಡಿದ್ರು ಕೂಡ ನನಗೆ ಒಂದು ಸೀಟ್ ಸಿಗ್ಲಿಲ್ಲ. ಆದ್ರೆ ನನ್ನ ನಂತರ ಬಂದ ವಿಜಯ್ ಸ್ವಂತ ಶಕ್ತಿಯಿಂದ ಪಕ್ಷ ಕಟ್ಟಿ ಇವತ್ತು ಸಿಎಂ ಸೀಟಿನಲ್ಲಿ ಕೂತಿದ್ದಾರಲ್ಲ ಅನ್ನುವ ಯೋಚನೆ ಅಣ್ಣಾಮಲೈ ಅವರ ತಲೆಯನ್ನ ಕೆಡಿಸಿರಬೇಕು. ಆದ್ರೆ ಜೋಸೆಫ್ ವಿಜಯ್ ಅವರ ಈ ಗೆಲುವು ಅಣ್ಣಾಮಲೈಗೆ ಒಂದು ದೊಡ್ಡವನ್ನ ಪಾಠವೊಂದನ್ನ ಕಲಿಸಿದೆ ಅಂತೂ ನಿಜ. ರಾಷ್ಟ್ರೀಯ ಪಕ್ಷದ ನೆರಳಿನಲ್ಲಿ ಕೂತ್ರೆ ಪ್ರಾದೇಶಿಕ ಮಣ್ಣಿನಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಸ್ವಂತ ನಾಯಕತ್ವ ಇರಬೇಕು ಅನ್ನೋದು ಅವರಿಗೆ ಮನವರಿಕೆ ಆಗಿದೆ. ಇದೇ ಕಾರಣಕ್ಕೆ ಇತ್ತೀಚೆಗೆ ದಿಲ್ಲಿ ನಾಯಕರು ಅಣ್ಣಾಮಲೈ ಅವರನ್ನ ಕರೆದು ನಿಮಗೆ ರಾಜ್ಯಸಭೆಯ ಸೀಟು ಕೊಡ್ತೀವಿ ಬನ್ನಿ ಅಂದಾಗ ಅವರು ನನಗೆ ರಾಜ್ಯಸಭೆಯ ಸೀಟು ಬೇಡ ಅಂತ ಮುಖಕ್ಕೆ ಹೊಡೆದಂಗೆ ನಿರಾಕರಿಸಿ ಬಂದಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಸೇರಿದಂತೆ ದಿಲ್ಲಿಯ ಪ್ರಭಾವಿ ನಾಯಕರ ಆಫರ್ಗಳನ್ನೆಲ್ಲ ಬದಿಗೊತ್ತಿ ಹೈಕಮಾಂಡ್ಗೆ ಸೆಡ್ಡು ಹೊಡೆದು ಬಿಜೆಪಿಯಿಂದ ಹೊರಬಂದಿದ್ದಾರೆ. ಈಗ ಬಿಜೆಪಿಯಿಂದ ಹೊರಬಂದಿರುವಂತಹ ಅಣ್ಣಾಮಲೈ ಇಂದಿನಿಂದ ಹೊಸ ಪ್ರಯಾಣ ಆರಂಭ ಆಗ್ತದೆ ಅಂತ ಹೇಳಿದ್ದಾರೆ. ನಾನು ಹೊಸ ರಾಜಕೀಯ ಆಂದೋಲನ ಆರಂಭಿಸ್ತಾ ಇದ್ದೀನಿ ಅಂತ ಅಣ್ಣಾಮಲೈ ಘೋಷಿಸಿದ್ದಾರೆ. ಸದ್ಯಕ್ಕೆ ಯಾವುದೇ ಹೊಸ ಪಕ್ಷವನ್ನ ತಕ್ಷಣಕ್ಕೆ ಘೋಷಿಸದ ಅವರು ಮುಂದಿನ 2-3 ವರ್ಷಗಳ ಕಾಲ ಈ ಆಂದೋಲನದ ಮೂಲಕ ಸಾಮಾನ್ಯ ಜನರ ಆಕಾಂಕ್ಷೆಗಳನ್ನ ಮತ್ತು ಕಾಳಜಿಗಳನ್ನ ಪ್ರತಿಬಿಂಬಿಸುವ ವೇದಿಕೆಯನ್ನ ರಚಿಸಲಿದ್ದಾರಂತೆ. ಅನಂತರ ಅದನ್ನ ಅಧಿಕೃತವಾಗಿ ಪಕ್ಷವಾಗಿ ಪರಿವರ್ತಿಸಿ ನೇರವಾಗಿ 2031ರ ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುವ ಲೆಕ್ಕಾಚಾರವನ್ನ ಅಣ್ಣಾಮಲೈ ಹಾಕೊಂಡಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಸಿಂಗಂ ಆಗಿದ್ದ ಅಣ್ಣಾಮಲೈ ಬಿಜೆಪಿಗೆ ಹೋದ್ಮೇಲೆ ಎಲ್ಲೋ ಕಳೆದು ಹೋಗ್ಬಿಟ್ಟಿದ್ರು. ಈಗ ಸ್ವಂತ ಹಾದಿ ಹಿಡಿದಿರುವ ಅವರ ಮುಂದಿನ ಪಯಣ ತಮಿಳುನಾಡು ರಾಜಕಾರಣವನ್ನ ಎತ್ತ ಕಡೆ ಕೊಂಡೊಯ್ಯುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಿದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.